ದೇಶದ ಸಂವಿಧಾನವನ್ನೇ ಬದಲಿಸೋಕೆ ಬಯಸಿದ್ದ ಬಿಜೆಪಿ ಕಡೆಗೂ ಸಂವಿಧಾನಕ್ಕೆ ತಲೆಬಾಗುವಂತಾಗಿರೋದು ಹೇಗೆ? ಸಂವಿಧಾನ ವಿರೋಧಿ ಅನ್ನೋ ಆರೋಪ ಬಿಜೆಪಿಯನ್ನ ಈಚಿನ ದಿನಗಳಲ್ಲಿ ಹೇಗೆಲ್ಲ ತಲ್ಲಣಕ್ಕೆ ತಳ್ಳಿದೆ? ದೇಶದ ಚುನಾವಣಾ ರಾಜಕಾರಣದಲ್ಲಿ ಸಂವಿಧಾನ ಅನ್ನೋದು ಹೇಗೆ ಮಹತ್ವದ ವಿಷಯವಾಗಿ ಬದಲಾಗಿದೆ? ಸಂವಿಧಾನದಲ್ಲಿ ತಿದ್ದುಪಡಿ ಅಗತ್ಯ ಅಂತ ಹೇಳ್ತಿದ್ದ ಬಿಜೆಪಿನೇ ಸಂವಿಧಾನ ಹಾಗೂ ಮೀಸಲಾತಿಯನ್ನ ಬಿಟ್ಟು ಯಾವ ಕೆಲಸನೂ ಇಲ್ಲ ಅಂತ ಹೇಳುವಂತಾಗಿದ್ದು ಹೇಗೆ? ದೇಶದ ಉದ್ದಗಲದ ರಾಹುಲ್ ಗಾಂಧಿ ಅವರ ಯಾತ್ರೆ ಈ ದೇಶದ ಜನರ ಮನಸ್ಸಿನಲ್ಲಿ ಸಂವಿಧಾನದ ಕುರಿತ ತಿಳಿವನ್ನ ಮೂಡಿಸೋದು ಸಾಧ್ಯ ಆಯ್ತಾ? ಲ್ಯಾಟ್ರಲ್ ಎಂಟ್ರಿ ನೇಮಕಾತಿ ಪ್ರಧಾನಿ ಮೋದಿಯವರ ಕ್ರಾಂತಿಕಾರಿ ಕ್ರಮ ಅಂತಾನೆ ಹೇಳ್ತಿದ್ದ ಬಿಜೆಪಿ ದಿಢೀರನೆ ಅದ್ ನಾವು ಶುರು ಮಾಡಿದ್ದೇ ಅಲ್ಲ ಅನ್ನುವಷ್ಟು ಬದಲಾಗಿದ್ದು ಹೇಗೆ? ರಾಹುಲ್ ಗಾಂಧಿ ಹಾಗೂ ಇಂಡಿಯಾ ಒಕ್ಕೂಟದ ಪ್ರಬಲ ವಿರೋಧ ಹಾಗೂ ಮುಂಬರುವ ವಿಧಾನಸಭೆ ಚುನಾವಣೆಗಳು ಹೇಗೆ ಮೋದಿ ಮೈತ್ರಿ ಸರ್ಕಾರವನ್ನ ಬಗ್ಗಿಸ್ಬಿಟ್ವು? ಈ ಎಲ್ಲ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರೆ, ಬರೀ ಅತಿಥಿ ವೀಕ್ಷಕರಾಗಿದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವಂತ ಸಬ್ಸ್ಕ್ರೈಬ್ ಬಟನ್ ಹಾಗೇನೆ ಬೆಲ್ ಐಕಾನ್ ಅನ್ನು ಒತ್ತಿಬಿಡಿ. ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನೀವು ಹೀಗೆ ಮಾಡಿದಾಗ ಯೂಟ್ಯೂಬ್ ಕೂಡ ನಮ್ಮ ವಿಡಿಯೋಗಳನ್ನ ಹೆಚ್ಚೆಚ್ಚು ಜನರಿಗೆ ತೋರಿಸುತ್ತೆ. ನಮ್ಮ ಸಂವಿಧಾನ ಸಮಾನತೆ, ಸಾಮಾಜಿಕ ನ್ಯಾಯವನ್ನ ಪ್ರತಿಪಾದನೆ ಮಾಡುತ್ತೆ. ಇಂತಹ ಸಂವಿಧಾನವನ್ನ ಬದಲಿಸೋಕೆ ಹೊರಟಿದ್ದವರಿಗೆ, ಸಂವಿಧಾನವನ್ನ ಉಲ್ಲಂಘಿಸುವ ವಿಚಾರದಲ್ಲಿ ಹಿಂದೆ ಮುಂದೆ ನೋಡದೇ ಇದ್ದವರಿಗೆ, ಸಂವಿಧಾನ ವಿರೋಧಿ ನಿಲುವನ್ನೇ ತಲೆ ತುಂಬಿಕೊಂಡಿದ್ದವರಿಗೆ ಈಗ ದಿಢೀರನೆ ಸಂವಿಧಾನದ ಮಹತ್ವ ನೆನಪಾಗಿದೆ. ಸರ್ಕಾರಕ್ಕೆ, ಮೋದಿಗೆ, ಬಿಜೆಪಿಗೆ ಸಂವಿಧಾನದ ನೆನಪಾಗಿದೆ. ಜೊತೆಗೆ ಮೀಸಲಾತಿ ಅನ್ನೋದು ಅದೆಷ್ಟು ಮುಖ್ಯ ಅನ್ನೋದು ಕೂಡ ಅವರಿಗೆ ಮನವರಿಕೆ ಆದಂತೆ ಕಾಣಿಸ್ತಾ ಇದೆ. ಲ್ಯಾಟ್ರಲ್ ಎಂಟ್ರಿ ಮೂಲಕ ಸರ್ಕಾರದ 45 ವಿವಿಧ ಹುದ್ದೆಗಳ ನೇಮಕಾತಿಗೆ ಮುಂದಾಗಿದ್ದ ನರೇಂದ್ರ ಮೋದಿ ಸರ್ಕಾರ ಅಂತಹ ನಿರ್ಧಾರವನ್ನ ಪ್ರಕಟ ಮಾಡಿದ 48 ಗಂಟೆಗಳಲ್ಲೇ ಯೂ ಟರ್ನ್ ಹೊಡೆದಿದೆ. ಅರ್ಜಿಯನ್ನ ಆಹ್ವಾನಿಸಿದ್ದ ಯುಪಿಎಸ್ಸಿ ತನ್ನ ಜಾಹೀರಾತನ್ನ ಹಿಂಪಡೆದುಕೊಂಡಿದೆ. ಕೇಂದ್ರ ಸರ್ಕಾರದ ನಿರ್ದೇಶನದ ಮೇರೆಗೆ ಯುಪಿಎಸ್ಸಿ ಈ ತೀರ್ಮಾನವನ್ನ ತೆಗೆದುಕೊಂಡಿದೆ. ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇಮಕವನ್ನ ಮಾಡಿಕೊಳ್ಳುವ ಕೇಂದ್ರದ ನಡೆ ಸಂವಿಧಾನ ವಿರೋಧಿಯಾಗಿದೆ ಅಂತ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ತೀವ್ರ ಟೀಕಾ ಪ್ರಹಾರ ನಡೆಸಿದ್ರು. ಲ್ಯಾಟ್ರಲ್ ಎಂಟ್ರಿ ನೇಮಕಾತಿ ದಲಿತರು, ಒಬಿಸಿ ಮತ್ತು ಆದಿವಾಸಿಗಳ ಮೇಲಿನ ದಾಳಿ. ಇಂತಹ ನಡೆ ಮೂಲಕ ಎಸ್ಸಿ ಎಸ್ಟಿ ಹಾಗೂ ಒಬಿಸಿಗಳ ಮೀಸಲಾತಿಯನ್ನ ಬಹಿರಂಗವಾಗಿಯೇ ಕಿತ್ಕೊಳ್ಳಲಾಗತ್ತೆ. ಬಿಜೆಪಿ ಸಂವಿಧಾನವನ್ನ ನಾಶಪಡಿಸೋಕೆ ಮತ್ತು ಬಹುಜನರಿಂದ ಮೀಸಲಾತಿಯನ್ನ ಕಸಿದುಕೊಳ್ಳೋಕೆ ರಾಮರಾಜ್ಯದ ಪರಿಕಲ್ಪನೆಯನ್ನ ವಿರೂಪಗೊಳಿಸಿದೆ ಅಂತ ರಾಹುಲ್ ಗಾಂಧಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇದು ಐಎಎಸ್ ನ ಖಾಸಗೀಕರಣ ಅಂತ ಕೂಡ ಅವರು ಟೀಕೆ ಮಾಡಿದ್ರು. ಬಿಜೆಪಿ ತನ್ನ ಸೈದ್ಧಾಂತಿಕ ಪೋಷಕ ಸಂಸ್ಥೆಯಾದ ಆರ್ಎಸ್ಎಸ್ ನ ನಿಷ್ಠಾವಂತರನ್ನ ಹಿಂಬಾಗಿಲಿನಿಂದ ನೇಮಕ ಮಾಡಿಕೊಳ್ಳೋಕೆ ಬಳಸ್ತಿರುವ ದಾರಿ ಇದು ಅಂತಾನೆ ರಾಹುಲ್ ಗಾಂಧಿ ನೇರ ಆರೋಪ ಮಾಡಿದ್ರು. ಶನಿವಾರವಷ್ಟೇ ಯುಪಿಎಸ್ಸಿ ಅಂದ್ರೆ ಕೇಂದ್ರ ಲೋಕಸೇವಾ ಆಯೋಗ ಜಂಟಿ ಕಾರ್ಯದರ್ಶಿ, ಉಪ ಕಾರ್ಯದರ್ಶಿ ಮತ್ತು ನಿರ್ದೇಶಕ ಶ್ರೇಣಿಯ 45 ಹುದ್ದೆಗಳಿಗೆ ಲ್ಯಾಟ್ರಲ್ ಎಂಟ್ರಿಗಾಗಿ ಅರ್ಜಿ ಆಹ್ವಾನ ಮಾಡಿತ್ತು. ಗುತ್ತಿಗೆ ಆಧಾರದ ಮೇಲೆ ಇವುಗಳನ್ನ ಸೆಪ್ಟೆಂಬರ್ 17ರ ಒಳಗೆ ಭರ್ತಿ ಮಾಡೋಕೆ ಮುಂದಾಗಿತ್ತು. ಲ್ಯಾಟ್ರಲ್ ಎಂಟ್ರಿ ಅಂತಂದ್ರೆ ಯುಪಿಎಸ್ಸಿ ನಡೆಸುವ ಐಎಎಸ್ ಪರೀಕ್ಷೆಯನ್ನ ಪಾಸ್ ಆಗದ ಖಾಸಗಿ ವಲಯದವರನ್ನ ಹಿಂಬಾಗಿಲ ಮೂಲಕ ಕೇಂದ್ರ ಸರ್ಕಾರದ ಪ್ರಮುಖ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡೋದು. ಕೇಂದ್ರ ಸರ್ಕಾರದ ಈ ಕ್ರಮಕ್ಕೆ ಪ್ರತಿಪಕ್ಷಗಳಿಂದ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು. ಆಡಳಿತಾರೂಢ ಎನ್ಡಿಎ ಮೈತ್ರಿ ಪಕ್ಷಗಳು ಬಿಜೆಪಿ ನೇತೃತ್ವದ ಸರ್ಕಾರದ ನಿರ್ಧಾರಕ್ಕೆ ಅಪಸ್ವರವನ್ನ ತೆಗೆದಿದ್ವು. ಈ ತೀವ್ರ ವಿರೋಧದ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಯೂ ಟರ್ನ್ ಹೊಡೆದಿದೆ. ಲ್ಯಾಟ್ರಲ್ ಎಂಟ್ರಿ ನೇಮಕಾತಿಯ ರದ್ದತಿಗೆ ನಿರ್ಧಾರವನ್ನ ಮಾಡಿದೆ. ಇಲ್ಲಿ ಗಮನಿಸಬೇಕಾಗಿರುವ ಒಂದು ವಿಚಾರ ಅಂತಂದ್ರೆ, ಈ ಲ್ಯಾಟ್ರಲ್ ಎಂಟ್ರಿ ನೇಮಕಾತಿಯನ್ನ ಮೋದಿ ಸರ್ಕಾರ 2018ರಿಂದಾನು ಮಾಡ್ಕೊಂಡು ಬಂದಿತ್ತು. ಬಹುಮತ ಇದ್ದ ಮೋದಿ ಸರ್ಕಾರ ವಿಪಕ್ಷಗಳನ್ನ ಲೆಕ್ಕಕ್ಕೆ ತೆಗೆದುಕೊಂಡ ನಿದರ್ಶನವೇ ಇರಲಿಲ್ಲ. ವಿಪಕ್ಷಗಳು ಮಾತ್ರ ಅಲ್ಲ, ತನ್ನ ಮಿತ್ರ ಪಕ್ಷಗಳನ್ನು ಆಗ ಅದು ಕೇರ್ ಮಾಡಿರ್ಲಿಲ್ಲ. ತನಗೆ ಬೇಕನ್ಸಿದ ಎಲ್ಲವನ್ನ ತನ್ನ ಮನಸ್ಸಿಗೆ ತೋಚದಂತೇನೆ ಮಾಡ್ಕೊಂಡು ಬಂದಿತ್ತು. ಸಂಸತ್ತಿನಲ್ಲಿ ವಿಪಕ್ಷ ಅನ್ನೋದನ್ನೇ ಇಲ್ಲದಂತೆ ಮಾಡಿಬಿಟ್ಟಿದ್ದ ಮೋದಿ ಸರ್ಕಾರಕ್ಕೆ ತಡೆ ಅನ್ನೋದೇ ಇದ್ದಿರಲಿಲ್ಲ. ವೃತ್ತಿಪರತೆ ಮತ್ತು ವಿಷಯ ಪರಿಣಿತಿ ಅನ್ನೋ ನೆಪವನ್ನ ಹೂಡಿ ಹಲವಾರು ಪ್ರಮುಖ ನೇಮಕಗಳನ್ನ ಸರ್ಕಾರ ತನ್ನ ಕೈಗೆ ತೆಗೆದುಕೊಂಡು ಬಿಟ್ಟಿತ್ತು. ವೃತ್ತಿಪರತೆ ಮತ್ತು ಪರಿಣಿತಿ ಹೆಸರಲ್ಲಿ ಮಾಡ್ಕೊಳ್ತಾ ಬರಲಾಗಿರುವ ಈ ನೇಮಕಗಳಿಂದ ಆಯಾ ಇಲಾಖೆಗಳಲ್ಲಿ ಏನಾದ್ರೂ ಮಹತ್ತರ ಬದಲಾವಣೆ, ಸುಧಾರಣೆ ಆಯ್ತಾ ಅಂತ ಯಾರೇ ಆಗ್ಲಿ ಕೇಳುವಂತೇನೂ ಇರಲಿಲ್ಲ. ಪರಿಣಿತರು ಅಂತ ಆಯಕಟ್ಟಿನ ಜಾಗಗಳಲ್ಲಿ ಬಂದು ಕೂರೋರು ಸರ್ಕಾರಕ್ಕೆ ಬೇಕಾದವರೇ ಆಗಿರ್ತಾ ಇದ್ರು. ಇಲ್ಲಿ ಒಂದ್ ಕಡೆ ಯುಪಿಎಸ್ಸಿ ಅಂತಹ ಪ್ರತಿಷ್ಠಿತ ಸ್ವಾಯತ್ತ ಸಂಸ್ಥೆಯಲ್ಲಿ ಕೆಲಸದಲ್ಲಿ ಹಸ್ತಕ್ಷೇಪ ನಡೆದ್ರೆ, ಮತ್ತೊಂದ್ ಕಡೆ ಸಂವಿಧಾನದತ್ತವಾದ ಸಮಾನತೆ, ಸಾಮಾಜಿಕ ನ್ಯಾಯದ ಉಲ್ಲಂಘನೆ ಆಗ್ತಾನೆ ಇತ್ತು. ದೇಶದ ಆದಿವಾಸಿಗಳು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಹೀಗೆ ಈ ಎಲ್ಲ ಸಮುದಾಯದವರಿಗೂ ಮೀಸಲಾತಿಗೆ ಅನುಗುಣವಾಗಿ ಸಿಗಬೇಕಾಗಿದ್ದ ಅವಕಾಶನೇ ತಪ್ಪಿ ಹೋಗುವ ಸನ್ನಿವೇಶ ನಿರ್ಮಾಣ ಆಗಿತ್ತು. ಹಾಗೆ ಅವತ್ತಿಂದ ತನ್ನ ಮನಬಂದಂತೆ ನಡೆದುಕೊಳ್ತಾ ಇದ್ದ ಮೋದಿ ಸರ್ಕಾರಕ್ಕೂ ಇವತ್ತು ವಿಪಕ್ಷಗಳ ವಿರೋಧದ ಬೆನ್ನಲ್ಲೇ ತನ್ನ ಒಂದೊಂದೇ ತೀರ್ಮಾನಗಳಿಂದ ಹಿಂದೆ ಸರಿತಿರುವ ಮೋದಿ ಸರ್ಕಾರಕ್ಕೂ ಅಜಗಜಾಂತರ ವ್ಯತ್ಯಾಸವನ್ನ ಕಾಣ್ತಿದ್ದೀವಿ. ಯಾಕಂದ್ರೆ ಇವತ್ತಿನ ಮೋದಿ ಸರ್ಕಾರ ಬಹುಮತವಿರುವ ಸರ್ಕಾರ ಅಲ್ಲ. ಏನೇ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅಂತಂದ್ರೂ ಎರಡು ಪಾರ್ಶ್ವಗಳಲ್ಲಿ ಸರ್ಕಾರ
ಸರ್ಕಾರಕ್ಕೆ ಆಧಾರವಾಗಿ ನಿಂತಿರುವ ಮೈತ್ರಿ ಪಕ್ಷಗಳ ಸಮ್ಮತಿ ಬೇಕಿದೆ. ಅವುಗಳಿಗೆ ಒಪ್ಪಿಗೆ ಇಲ್ಲ ಅಂತಾದ್ರೆ ತೀರ್ಮಾನವನ್ನ ಬದಲಾವಣೆ ಮಾಡೋದು ಮೋದಿ ತಂಡಕ್ಕೆ ಈಗ ಅನಿವಾರ್ಯವಾಗ್ಬಿಟ್ಟಿದೆ. ಇದೇ ಸಂದರ್ಭದಲ್ಲಿ ವಿಪಕ್ಷಗಳ ಬಲ ಕೂಡ ಹೆಚ್ಚಿದೆ, ಅವು ಕೂಡ ದೃಢವಾಗಿವೆ. ರಾಹುಲ್ ಗಾಂಧಿ ಅವರ ರಾಜಕೀಯ ಶಕ್ತಿ, ಅವರ ಮಾತಿಗಿರುವ ಶಕ್ತಿ ಈಗ ಇನ್ನೂ ಬಲವಾಗಿದೆ. ಸಂವಿಧಾನವನ್ನ ಹಿಡಿದು ದೇಶಾದ್ಯಂತ ಅವರು ಮೂಡಿಸಿದ್ದ ಹೊಸ ಸಂಚಲನದ ಪರಿಣಾಮಗಳು ಈಗ ಕಾಣಿಸ್ತಾ ಇದೆ. ಲೋಕಸಭೆ ಚುನಾವಣೆ ನಂತರ ಕಾಣಿಸ್ತಿರುವ ಅಂಶಗಳನ್ನ ನಾವು ಗಮನಿಸಿದ್ರೆ, ಅಯೋಧ್ಯೆಯಂತಲ್ಲೇ ಬಿಜೆಪಿಗೆ ಆದ ಮುಖಭಂಗ, ಇಡೀ ಉತ್ತರ ಪ್ರದೇಶದಲ್ಲಿ ಅದರ ನೆಲೆ ಛಿದ್ರವಾಗಿದ್ದು ಮಹತ್ವದ ಬೆಳವಣಿಗೆ. ಹಾಗೇನೆ ಆದಿವಾಸಿಗಳು, ದಲಿತರು ಮತ್ತು ಹಿಂದುಳಿದವರ ಮತಗಳನ್ನ ಬಿಜೆಪಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಳೆದುಕೊಂಡಿದೆ ಅನ್ನೋದು ಮತ್ತೊಂದು ಮಹತ್ವದ ವಿಚಾರ. ಆ ಎಲ್ಲಾ ಮತಗಳು ಇಂಡಿಯಾ ಮೈತ್ರಿಕೂಟದ ಪಾಲಾಗಿರುವುದು ಒಟ್ಟಾರೆ ರಾಜಕೀಯ ಸಮೀಕರಣವನ್ನೇ ಬದಲು ಮಾಡಿದೆ. ಚಿರಾಗ್ ಪಾಸ್ವಾನ್ ಅವರಾಗ್ಲಿ, ನಿತೀಶ್ ಕುಮಾರ್ ಅವರಾಗ್ಲಿ ಬಿಜೆಪಿಯ ಮಿತ್ರರೇ ಆಗಿದ್ರು. ದೇಶದ ಸಾಮಾಜಿಕ ಆರ್ಥಿಕ ಸಮಾನತೆ ಮತ್ತು ನ್ಯಾಯದ ಸಮರ್ಥನೆಗಾಗಿ ಮೋದಿ ವಿರುದ್ಧ ನಿಲ್ಲೋದಕ್ಕೆ ಹಿಂಜರಿಯೋರಲ್ವೇ ಅಲ್ಲ. ಅದು ಅವರ ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಕೂಡ ಹೌದು. ಲ್ಯಾಟ್ರಲ್ ಎಂಟ್ರಿ ನೇಮಕಾತಿ ರದ್ದತಿಗಾಗಿ ಯುಪಿಎಸ್ಸಿಗೆ ಕೇಂದ್ರ ಸರ್ಕಾರ ಬರೆದ ಪತ್ರದಲ್ಲಿ ಸರ್ಕಾರಿ ನೇಮಕಾತಿಯಲ್ಲಿ ಮೀಸಲಾತಿಯ ನೀತಿಗಳನ್ನ ಕಾಪಾಡಿಕೊಳ್ಳೋದು ಪ್ರಧಾನಿ ಅತ್ಯಂತ ಪ್ರಮುಖ ಅಂತ ಪರಿಗಣಿಸ್ತಾರೆ. ಐತಿಹಾಸಿಕ ಅನ್ಯಾಯಗಳನ್ನ ಸರಿಪಡಿಸೋಕೆ ಹಾಗೂ ಎಲ್ಲರ ಪಾಲುದಾರಿಕೆ ಖಾತ್ರಿಪಡಿಸೋಕೆ ಇದು ಅನಿವಾರ್ಯ ಅನ್ನೋದು ಪ್ರಧಾನಿಯವರ ಪ್ರಬಲ ಪ್ರತಿಪಾದನೆ. ಅಂಚಿನಲ್ಲಿರುವ ಸಮುದಾಯಗಳ ಅರ್ಹ ಅಭ್ಯರ್ಥಿಗಳಿಗೆ ಸರ್ಕಾರಿ ಹುದ್ದೆಗಳಲ್ಲಿ ಸೂಕ್ತ ಪ್ರಾತಿನಿಧ್ಯ ಸಿಗುವ ಹಾಗೆ ಸಾಮಾಜಿಕ ನ್ಯಾಯ ಕಾಪಾಡುವ ಸಂವಿಧಾನದ ಆಶಯಗಳನ್ನ ಪಾಲನೆ ಮಾಡೋದು ಬಹಳ ಮುಖ್ಯ ಅನ್ನೋದು ಪ್ರಧಾನಿ ಆಶಯ ಅಂತ ಹೇಳಲಾಗಿದೆ. 2018ರಿಂದ ಮೊನ್ನೆ ಲೋಕಸಭೆ ಚುನಾವಣೆಗೆ ಮುಂಚಿನವರೆಗೂ ಮೋದಿ ಸರ್ಕಾರಕ್ಕೆ ಈ ಸಮಾನತೆ, ಸಾಮಾಜಿಕ ನ್ಯಾಯ ಕಾಣಿಸಿರ್ಲೇ ಇಲ್ಲ. ಲ್ಯಾಟ್ರಲ್ ಎಂಟ್ರಿ ಮೂಲಕ ಈವರೆಗೆ 63 ಮಂದಿಯನ್ನ ನೇಮಕ ಮಾಡಿಕೊಳ್ಳಲಾಗಿದೆ. ಕಳೆದ ಲೋಕಸಭೆ ಚುನಾವಣೆಗೂ ಮೊದಲು 2024ರ ಮಾರ್ಚ್ನಲ್ಲೂ ಕೂಡ 3 ಜಂಟಿ ನಿರ್ದೇಶಕರು ಹಾಗೂ 22 ನಿರ್ದೇಶಕರು, ಉಪ ಕಾರ್ಯದರ್ಶಿಗಳನ್ನ ನೇಮಕ ಮಾಡಲಾಗಿತ್ತು. ಕಳೆದ 10 ವರ್ಷಗಳಲ್ಲಿ ದೇಶದ ವಿಶ್ವವಿದ್ಯಾನಿಲಯಗಳ ಉಪಕುಲಪತಿಗಳ ನೇಮಕದಲ್ಲೂ ಮೋದಿ ಸರ್ಕಾರ ಇದೇ ನೀತಿಯನ್ನ ಅನುಸರಿಸ್ತಾ ಬಂದಿದೆ. ಬ್ಯಾಂಕುಗಳಿಗೆ ನಡೀತಿರುವ ನೇಮಕಾತಿಗಳಲ್ಲೂ ಇದೇ ನಡೀತಾ ಬಂದಿದೆ. ಅಲ್ಲೆಲ್ಲೂ ಮೀಸಲಾತಿ ಆಗ್ಲಿ, ಸಾಮಾಜಿಕ ನ್ಯಾಯದ ಮಾತಾಡುವ ಅವಕಾಶ ಕೂಡ ಇರಲಿಲ್ಲ. ಆದರೆ ಚುನಾವಣೆ ನಂತರ ಬಂದ ಜನಾದೇಶ ಸರ್ಕಾರವನ್ನ ಭಯಕ್ಕೆ ತಳ್ಳಿದೆ. ರಾಹುಲ್ ಗಾಂಧಿ ದೇಶಾದ್ಯಂತ ಮಹತ್ವದ ವಿಷಯಗಳನ್ನ ಪ್ರಸ್ತಾಪ ಮಾಡ್ತಾ ಮೋದಿ ಸರ್ಕಾರವನ್ನ ಒತ್ತಡಕ್ಕೆ ಸಿಲುಕಿಸುತ್ತಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕಾದಂತ ಅಂಶ. ಇದೆಲ್ಲದರ ಪರಿಣಾಮವಾಗಿ ಮಹತ್ವದ ತೀರ್ಮಾನವೊಂದನ್ನ ಕೇವಲ 48 ಗಂಟೆಗಳಲ್ಲೇ ವಾಪಸ್ ಪಡೆಯುವ ಅನಿವಾರ್ಯತೆಗೆ ಇವತ್ತು ಮೋದಿ ಮೈತ್ರಿ ಸರ್ಕಾರ ಬಂದು ನಿಂತಿದೆ. ನರೇಂದ್ರ ಮೋದಿ ಅವರ 3ನೇ ಅವಧಿಯ ಸರ್ಕಾರ ಹೀಗೆ ಹಿಂದಕ್ಕೆ ಹೆಜ್ಜೆ ಇಡ್ತಾ ಇರೋದು ಇದೇ ಮೊದಲಲ್ಲ. ಹೊಸ ಪ್ರಸಾರ ಮಸೂದೆ ತರುವ ವಿಚಾರದಲ್ಲೂ ಅದಕ್ಕೆ ದೊಡ್ಡ ಹಿನ್ನಡೆ ಆಯಿತು. ಡಿಜಿಟಲ್ ಮಾಧ್ಯಮಗಳನ್ನ ತನ್ನ ಹತೋಟಿಗೆ ತೆಗೆದುಕೊಳ್ಳುವ ಉದ್ದೇಶದ ಪ್ರಸಾರ ಮಸೂದೆಯ ಕರಡನ್ನ ತೀವ್ರ ವಿರೋಧ ಮತ್ತು ವ್ಯಾಪಕ ಟೀಕೆಯ ಬಳಿಕ ವಾಪಸ್ ಪಡೆದುಕೊಳ್ಬೇಕಾಯ್ತು. ಹಾಗೆಯೇ ವಕ್ಫ್ ತಿದ್ದುಪಡಿ ಮಸೂದೆಯ ವಿಚಾರದಲ್ಲೂ ಮೋದಿ ಸರ್ಕಾರ ವಿಪಕ್ಷಗಳ ವಿರೋಧವನ್ನ ಮಾತ್ರವಲ್ಲ, ತನ್ನದೇ ಮಿತ್ರ ಪಕ್ಷಗಳ ವಿರೋಧವನ್ನು ಎದುರಿಸಬೇಕಾಗಿತ್ತು. ಕಡೆಗೆ ಆ ಮಸೂದೆಯನ್ನ ಜಂಟಿ ಸದನ ಸಮಿತಿಯ ಪರಿಶೀಲನೆಗೆ ಕಳಿಸೋಕೆ ಅದು ಒಪ್ಕೊಳ್ಬೇಕಾಯ್ತು. ಒಂದು ವೇಳೆ ಮೋದಿ ಅಂದುಕೊಂಡಿದ್ದ ಚಾಸೋಪಾರ್ ಗೆಲುವು ಬಿಜೆಪಿಯದ್ದಾಗ್ಬಿಟ್ಟಿದ್ದಿದ್ರೆ ಇಂತಹ ಯಾವುದೂ ಕೂಡ ಸಾಧ್ಯ ಆಗ್ತಿರ್ಲಿಲ್ಲ. ಚುನಾವಣೆ ಹೊತ್ತಲ್ಲಿ ಬಿಜೆಪಿಯ ಕೆಲ ಸಂಸದರು ಹೇಳ್ಕೊಂಡು ಓಡಾಡಿದ್ದ ಹಾಗೆ ಏನಾದ್ರೂ 400 ಪಾರ್ ಬಂದಿದ್ರೆ ಸಂವಿಧಾನವನ್ನ ಬದಲಾವಣೆ ಮಾಡೋದಕ್ಕೆ ಇಷ್ಟೊತ್ತಿಗೆಲ್ಲ ನಿಂತು ಬಿಡ್ತಿದ್ರಲ್ವಾ. ಈ ದೇಶದ ಆದಿವಾಸಿಗಳು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರ ಹಕ್ಕುಗಳನ್ನ ನೇರವಾಗಿ ಕಿತ್ತುಕೊಳ್ಳೋದೇ ಮೊದಲ ಆದ್ಯತೆ ಆಗ್ಬಿಡ್ತಿತ್ತಲ್ವಾ. ಲ್ಯಾಟ್ರಲ್ ಎಂಟ್ರಿ ನೇಮಕ ಕೂಡ 2018ರಿಂದ ನಡೆದುಕೊಂಡು ಬಂದಾಗ ಇವರೆಲ್ಲರ ಸಂವಿಧಾನದತ್ತ ಹಕ್ಕುಗಳನ್ನ ಕಿತ್ಕೊಳ್ಳೋದು ನಡೆದೇ ಇತ್ತಲ್ವಾ. ಇಂತಹ ನೇಮಕಗಳ ಹಿಂದೆ ಪ್ರಧಾನಿ ಕಚೇರಿನೇ ಸಕ್ರಿಯ ಆಗಿರ್ತಾ ಇತ್ತು. ಅದು ಹೇಳದಂತೆಯೇ ಯುಪಿಎಸ್ಸಿ ಗೋಣ್ ಹಾಕ್ಬೇಕಿತ್ತು. ಇತ್ತೀಚೆಗೆ ಯುಪಿಎಸ್ಸಿ ಅಧ್ಯಕ್ಷರಾಗಿದ್ದ ಮೋದಿ ಅತ್ಯಾಪ್ತ ಮನೋಜ್ ಸೋನಿ ರಾಜೀನಾಮೆ ನೀಡಬೇಕಾಗಿ ಬಂತು. 5 ವರ್ಷಗಳ ಅಧಿಕಾರದ ಅವಧಿ ಬಾಕಿ ಇರುವಾಗಲೇ ಯಾಕಾಗಿ ಅವರು ರಾಜೀನಾಮೆ ಕೊಡಬೇಕಾಯ್ತು ಅನ್ನೋ ಪ್ರಶ್ನೆಗೆ ಕಾರಣಗಳು ತೀರಾ ಸ್ಪಷ್ಟವೇನೂ ಅಲ್ಲ. ಅಂತಹ ಪ್ರಭಾವಿಯೊಬ್ಬ ಅಂಥದ್ದೊಂದು ಹುದ್ದೆ ಬಿಡೋದು ಸರ್ಕಾರದ ಸೂಚನೆ ಇಲ್ಲದೆ ಸಾಧ್ಯ ಇರ್ತಿರ್ಲಿಲ್ಲ ಅನ್ನೋದು ಕೂಡ ಊಹೆ ಮಾಡಬಹುದಾದಂತ ವಿಚಾರ. ಒಂದಂಶವನ್ನ ನಾವಿಲ್ಲಿ ಗಮನಿಸಬೇಕು. 2013-14ರ ಹೊತ್ತಿಗೆ ಸರ್ಕಾರಿ ವಲಯದಲ್ಲಿನ ಅಧಿಕಾರಿಗಳು, ಉದ್ಯೋಗಿಗಳ ಸಂಖ್ಯೆ 70,30,000 ಇತ್ತು. ಅದು ಕುಸಿತ ಕಡೆಗೆ 13 ಲಕ್ಷಕ್ಕೆ ಬಂದು ನಿಂತಿದೆ. ಇಲ್ಲೂ ಕೂಡ ಖಾಯಂ ಉದ್ಯೋಗಿಗಳ ಪ್ರಮಾಣ ಕೂಡ ಬಹಳ ತಗ್ಗಿದೆ. ಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡೋದನ್ನ ಸರ್ಕಾರ ಶುರು ಮಾಡಿಬಿಟ್ಟಿತ್ತು. ಲ್ಯಾಟ್ರಲ್ ಎಂಟ್ರಿ ನೇಮಕವಂತೂ ತಮಗೆ ಬೇಕಾದವರನ್ನ ತಂದು ತಮಗೆ ಬೇಕಿರುವಲ್ಲಿ ಕೂರಿಸಿಕೊಳ್ಳುವ ತಂತ್ರನೇ ಆಗಿತ್ತು. RSS ಮಂದಿಯನ್ನ ಹಿಂಬಾಗಿಲ ಮೂಲಕ ನೇಮಿಸಿಕೊಳ್ಳುವ ಕೆಲಸ ಈ ವ್ಯವಸ್ಥೆ ಮೂಲಕ ಆಗ್ತಿದೆ ಅಂತ ರಾಹುಲ್ ಆರೋಪಿಸಿದ್ರು. ಲ್ಯಾಟ್ರಲ್ ಎಂಟ್ರಿ ಮೂಲಕ 3 ವರ್ಷಗಳ ಗುತ್ತಿಗೆ ಆಧಾರದಲ್ಲಿ ನೇಮಕ ಆಗ್ತಿದ್ದವರಲ್ಲಿ ಅನೇಕರ ಸೇವಾ ಅವಧಿ ವಿಸ್ತರಣೆನೂ ಆಗ್ತಿತ್ತು ಅನ್ನೋ ವರದಿಗಳು ಇದೆ. ಈ ವ್ಯವಸ್ಥೆಯ ಮೂಲಕ RSS ಸಿದ್ಧಾಂತಿಗಳು ಸರ್ಕಾರದ ಭಾಗ ಆಗಿರ್ತಾ ಇದ್ರು. ಅರ್ಹರಿಗೆ ಸಿಗಬೇಕಿದ್ದ ಹುದ್ದೆಗಳು RSS ಮಂದಿಯ ಪಾಲಾಗ್ತಾ ಇದ್ವು.
ಇವತ್ತು ಸಂವಿಧಾನದ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ತತ್ವಗಳ ನೆನಪನ್ನ ಮಾಡಿಕೊಳ್ತಿರುವ ಇದೇ ಜನ ಅರ್ಹರ ಹಕ್ಕುಗಳನ್ನ ಕಸಿತಾ ಬಂದಿದ್ರು. ಚುನಾವಣಾ ಆಯುಕ್ತರ ನೇಮಕದ ಅಧಿಕಾರವನ್ನ ಕೈಗೆ ತೆಗೆದುಕೊಳ್ಳುವಲ್ಲಿ, ದೆಹಲಿಯಲ್ಲಿನ ಚುನಾಯಿತ ಸರ್ಕಾರದ ಅಧಿಕಾರವನ್ನ ಕಸಿದುಕೊಳ್ಳುವಲ್ಲಿ, ಕೃಷಿ ಕಾಯ್ದೆಗಳ ವಿಚಾರದಲ್ಲಿನ ಕೇಂದ್ರದ ಧೋರಣೆಯಲ್ಲಿ ಸಂವಿಧಾನ ವಿರೋಧಿ ನಡೆಯೇ ಇದ್ದಿದ್ದು ಸ್ಪಷ್ಟ ಇತ್ತಲ್ವಾ? ಇದೆಲ್ಲ ವಿಷಯಗಳನ್ನು ರಾಹುಲ್ ಗಾಂಧಿ ಸಂವಿಧಾನದ ಚೌಕಟ್ಟಿನ ಹಿನ್ನೆಲೆಯಲ್ಲಿ ಪ್ರಬಲವಾಗಿ ಪ್ರತಿಪಾದನೆ ಮಾಡ್ತಿದ್ದ ಹಾಗೇನೆ ಮೋದಿ ಪಡೆ ಇಕ್ಕಟ್ಟಿನಲ್ಲಿ ಸಿಲುಕೋ ಹಾಗಾಯ್ತು. ಕಳೆದ 10 ವರ್ಷಗಳಲ್ಲಿ ಸರ್ವಾಧಿಕಾರಿ ಮನಸ್ಥಿತಿಯನ್ನೇ ಮೋದಿ ಸರ್ಕಾರ ತೋರಿಸ್ತಾ ಬಂತು. ಮಾಧ್ಯಮಗಳನ್ನು ಸರ್ಕಾರ ತನ್ನ ಹಿಡಿತಕ್ಕೆ ತೆಗೆದುಕೊಳ್ತು ಅಥವಾ ಮಾಧ್ಯಮಗಳು ಮೋದಿ ನಿಲುವಿಗೆ ಸಾಥ್ ಕೊಟ್ಟಿದ್ವು. ಇಂತಹ ಸನ್ನಿವೇಶದಲ್ಲಿ ಈ ದೇಶದ ಉದ್ದಗಲಕ್ಕೂ ದೊಡ್ಡ ಸಂಚಲನ ಮೂಡಿಸಿದ್ದು ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆ. ಅದು ಈ ದೇಶದ ರೈತರು, ಕಾರ್ಮಿಕರು, ಬಡವರು, ಯುವಕರು, ಮಹಿಳೆಯರ ದನಿಯನ್ನ ಆಲಿಸ್ತು ಎಲ್ಲರೊಂದಿಗೆ ಬೆರಿತಾ ರಾಹುಲ್ ಗಾಂಧಿ ಈ ದೇಶದ ವಾಸ್ತವದ ಬಗ್ಗೆ ಒಂದು ಮಹತ್ವದ ಚಿತ್ರಣವನ್ನೇ ಕಟ್ಟಿಕೊಟ್ಟಿದ್ರು. ಸಿಬಿಐನಂತಹ ಸಂಸ್ಥೆಗಳಲ್ಲಿ ತನಗೆ ಬೇಕಾದವರನ್ನ ನೇಮಕ ಮಾಡಿಕೊಳ್ಳುವ ಮೋದಿ ಸರ್ಕಾರ ವಿಪಕ್ಷಗಳ ವಿರುದ್ಧ ತನಿಖಾ ಏಜೆನ್ಸಿಗಳನ್ನ ಅವುಗಳ ಘನತೆಯೇ ನಾಶವಾಗುವ ರೀತಿಯಲ್ಲಿ ದುರ್ಬಳಕೆ ಮಾಡಿಕೊಂಡಿದೆ ಮತ್ತು ಮಾಡ್ಕೊಳ್ತಾ ಇದೆ. ಇದೂ ಸೇರಿದಂತೆ ಹಲವಾರು ಸತ್ಯಗಳು ಮಡಿಲ ಮೀಡಿಯಾಗಳ 24 ಗಂಟೆಗಳ ಸುಳ್ಳುಗಳನ್ನು ಮೀರಿ ಇತ್ತೀಚೆಗೆ ಬಯಲಾಗಿದ್ವು. ಸ್ವಾಯತ್ತ ಸಂಸ್ಥೆಗಳನ್ನೆಲ್ಲ ಸರ್ಕಾರ ಹೀಗೆ ತನ್ನ ಹಂಗಿನಲ್ಲಿ ಬೀಳಿಸಿಕೊಂಡು ಪ್ರಜಾಸತ್ಯ ತತ್ವಗಳನ್ನೇ ಗಾಳಿಗೆ ತೂರ್ತಾ ಇದ್ದುದು ಸ್ಪಷ್ಟವಾಗಿತ್ತು. ಲೋಕಸಭೆ ಚುನಾವಣೆಯ ಫಲಿತಾಂಶದಿಂದ ಕಂಗೆಟ್ಟಿರುವ ಮೋದಿ ಹಾಗೂ ಬಿಜೆಪಿ ಮುಂಬರುವ ವಿಧಾನಸಭೆ ಚುನಾವಣೆಗಳನ್ನ ಮೀಸಲಾತಿ ವಿರೋಧಿಗಳು ಅನ್ನೋ ಹಣೆಪಟ್ಟಿ ಜೊತೆ ಎದುರಿಸೋಕೆ ಬಿಲ್ಕುಲ್ ಸಾಧ್ಯ ಇಲ್ಲ ಅಂತ ಮನಗಂಡಿದ್ದಾರೆ. 10 ವರ್ಷಗಳಿಂದ ಬೇಡವಾದದ್ದನ್ನೇ ಮಾಡ್ಕೊಂಡು ಬಂದಿದ್ದ, ಸಂವಿಧಾನವನ್ನೇ ದ್ವೇಷ ಮಾಡ್ತಿದ್ದ, ಪ್ರಜಾಸತ್ತೆಯ ತತ್ವಗಳನ್ನ ಗಾಳಿಗೆ ತೂರಿದ್ದ ಸರ್ಕಾರವೊಂದು ಮೊದಲ ಬಾರಿಗೆ ಸಂವಿಧಾನದ ಮುಂದೆ ಮಂಡಿಯೂರಿದೆ, ಮಣಿದಿದೆ. ಪ್ರಜಾಪ್ರಭುತ್ವದಲ್ಲಿ ವಿಪಕ್ಷಗಳ ಬಲವನ್ನ ಸೂಚಿಸುತ್ತಿರುವ ಈ ವಿದ್ಯಮಾನ ನಿಜವಾದ ಅರ್ಥದಲ್ಲಿ ಈ ದೇಶದ ಜನರ ಗೆಲುವು. ಅದರಲ್ಲೂ ಈ ದೇಶದ ದಲಿತ ದಮನಿತರ ದುರ್ಬಲರ ಗೆಲುವಿದು. ಇದು ಈಗಿನ ವಿಶೇಷ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.